ಬಹಳ ಹಳೆಯ ಕಾಲ. ಆ ಕಾಲ ಹೀಗಿರಲಿಲ್ಲ. ಮತ್ತೆ ಹೇಗಿತ್ತು? ಆ ಕಾಲದಲ್ಲಿ ಮನುಷ್ಯರೆಲ್ಲರೂ ಕೂಡ ದೇವರುಗಳೇ ಆಗಿದ್ದರು. ಎಲ್ಲ ದೇವರುಗಳೇ. ವ್ಯಕ್ತಿಯಲ್ಲಿ ದಿವ್ಯತೆ. ಪ್ರತಿಯೊಬ್ಬ ಮನುಷ್ಯನೂ ದಿವ್ಯನೇ. ಎಲ್ಲರಲ್ಲೂ ದಿವ್ಯತೆ ಅಂತ ಕಾಲ. ದಿವ್ಯತೆಯನ್ನು ಹುಡುಕುವ ಮಾತಾಡಿದ್ವು ಈ ಕಾಲದ ಮಾತು. ಆದರೆ ಆ ಕಾಲ ಹೇಗಿತ್ತು ಅಂದರೆ ಹುಡುಕಬೇಕಾಗಿಲ್ಲ. ವ್ಯಕ್ತಿ ದಿವ್ಯ, ವ್ಯಕ್ತಿ ದೇವ ಸದೃಶ. ಆದರೆ ಕ್ರಮೇಣ ಮನುಷ್ಯರು ತಮ್ಮ ದೇವತ್ವವನ್ನು ದುರುಪಯೋಗ ಮಾಡ್ತಾರೆ, ದುರ್ಬಳಕೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ದೇವತ್ವವನ್ನು ದುರ್ಬಳಕೆ ಮಾಡಿದ್ರು ಅಂದರೆ ದೇವತೆಗಳು ತೀರ್ಮಾನ ಮಾಡ್ತಾರೆ, ಸೃಷ್ಟಿಕರ್ತ ತೀರ್ಮಾನ ಮಾಡ್ತಾನೆ, ಇನ್ನು ಇವರಿಗೆ ದಿವ್ಯತೆಯನ್ನು ಇಡುವುದು ತರವಲ್ಲ, ದಿವ್ಯತೆಯನ್ನು ಕಿತ್ತುಕೊಳ್ಬೇಕು ಇವರಿಂದ. ದಿವ್ಯತೆ ಇವರ ಕೈಗೆ ಸಿಗಬಾರ್ದು, ದೇವತ್ವ ಇವರಿಗೆ ಸಿಗಲೇಬಾರದು. ಹಾಗೆ ಮಾಡಬೇಕು ಇನ್ನು ನಿಶ್ಚಯ ಮಾಡಿ ಮನುಷ್ಯರಿಂದ ದಿವ್ಯತೆಯನ್ನು ದೇವತೆಗಳು, ಸೃಷ್ಟಿಕರ್ತ ಬ್ರಹ್ಮ ಕಿತ್ತುಕೊಳ್ತಾರೆ. ಆಗೊಂದು ಸಭೆ ನಡೆಯಿತು. ಬ್ರಹ್ಮನ ನೇತೃತ್ವದಲ್ಲಿ ದೇವತೆಗಳ ಸಭೆ ನಡೆಯಿತು. ಆ ಸಭೆಯ ಚರ್ಚೆ ಏನು ಅಂದರೆ, ಮನುಷ್ಯರಿಂದ ಕಿತ್ತುಕೊಂಡ ದೇವತ್ವವನ್ನು, ಆ ದಿವ್ಯತೆಯನ್ನು ಎಲ್ಲಿಡಬೇಕು? ಮನುಷ್ಯರಿಗೆ ಸಿಗದಂತೆ ಇಡಬೇಕು. ಮನುಷ್ಯರಿಗೆ ಮತ್ತೆ ಸಿಗಬಾರ್ದು, ಸಿಕ್ಕಿರೋ ದುರುಪಯೋಗ ಮಾಡ್ತಾರೆ. ಸಿಗದಂತೆ ಇಡಬೇಕು. ಎಲ್ಲಿಡೋದು? ದೇವತೆಗಳಲ್ಲಿ ಒಬ್ಬ ಸಲಹೆ ಕೊಟ್ಟನಂತೆ, ನಾವದನ್ನು ಭೂಮಿಯ ಆಳದಲ್ಲಿ ಹುಗಿದಿಡೋಣ. ಸೃಷ್ಟಿಕರ್ತ ಹೇಳ್ತಾನೆ, ಬ್ರಹ್ಮ ಹೇಳ್ತಾನೆ, ಇಲ್ಲ, ಒಂದು ಕಾಲದಲ್ಲಿ ಈ ಮನುಷ್ಯರು ಗಣಿಗಳನ್ನು ತೋಡ್ತಾರೆ, ಭೂಮಿಯನ್ನು ಕೊರೆಯುತ್ತಾರೆ. ಹಾಗೆ ಕೊರೆದು ಭೂಮಿ ಆಳಕ್ಕೆ ಸೇರಿ ಮತ್ತೆ ದಿವ್ಯತೆಯನ್ನು ಹುಡುಕಿ ತಂದು ದುರುಪಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅಲ್ಲಿ ಇಡಬೇಕಾಗಿಲ್ಲ, ಅಲ್ಲಿ ಇಡಬೇಡಿ. ಮತ್ತೆಲ್ಲಿ? ಇನ್ನೊಬ್ಬ ದೇವ ಹೇಳಿದಂತೆ, ಹಾಗಾದರೆ ಮಹಾಸಾಗರದ ಅತ್ಯಂತ ಆಳದಲ್ಲಿ, ಸಮುದ್ರ ತಳದಲ್ಲಿ ಇಟ್ಕೊಳ್ಳೋಣ, ಅಲ್ಲಿಗೆ ಮನುಷ್ಯ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಹೇಳಿದನಂತೆ, ಮುಂದೆ ಬರುವ ಕಲಿಯುಗದಲ್ಲಿ ಮನುಷ್ಯರು ಅಂಥ ಯಂತ್ರಗಳನ್ನು ಪತ್ತೆ ಹಚ್ಚುತ್ತಾರೆ. ಅದರ ಮೂಲಕ ಸಮುದ್ರ ತಳಕ್ಕೂ ಅವರು ಹೋಗ್ತಾರೆ, ಸಮುದ್ರದೊಳಗೂ ಸಂಚರಿಸ್ತಾರೆ. ಅಲ್ಲಿಟ್ಟು ಪ್ರಯೋಜನ ಇಲ್ಲ. ಹಾಗಿದ್ರೆ ಮೇರು ಪರ್ವತದ ಶಿಖರದಲ್ಲಿ ಇಟ್ಬಿಡೋಣವಾ? ಇಲ್ಲ, ಪರ್ವತವನ್ನು ಏರ್ತಾರೆ ಅವರು. ಮತ್ತೆ ಅಂಥ ವಾಹನಗಳನ್ನು ನಿರ್ಮಾಣ ಮಾಡ್ತಾರೆ, ಅವು ಬಂದು ಪರ್ವತದ ಮೇಲೆ ಇಳಿತವೆ. ಹಾಗಾಗಿ ಅದು ಆಗದು. ದೇವತೆಗಳು ಹಾಗಾದ್ರೆ ಇನ್ನೇನು ಮಾಡ್ಬೋದು? ನಮಗೇನು ತೋಚ್ತಾ ಇಲ್ಲ. ಜಗತ್ತಿನಲ್ಲಿ ಮನುಷ್ಯರು ತಲುಪಲಾರದ ಸ್ಥಳವೇ ಇದ್ದಂತೆ ಇಲ್ಲ ಅಂತ. ಎಲ್ಲಿಡೋದು ಮನುಷ್ಯರಿಗೆ ಸಿಗದಂತೆ? ಒಂದಿಷ್ಟು ಹೊತ್ತು ಬ್ರಹ್ಮ ಸೃಷ್ಟಿಕರ್ತ, ಸ್ವಯಂ ಸೃಷ್ಟಿಕರ್ತ, ಆತನಿಗೂ ಯೋಚನೆ ಮಾಡಬೇಕಾಯ್ತಂತೆ, ಇವರು ಕೈಗೆ ಸಿಗದ ಹಾಗೆ ಎಲ್ಲಿಡಬೇಕು ಅಂತ. ಬಹು ಸಮಯ ಯೋಚಿಸಿ ಬ್ರಹ್ಮ ಕೊನೆಗೆ ಹೇಳಿದ್ರಂತೆ, ಈಗ ಹೊಳೆಯಿತು, ಅದನ್ನ ಅವರೊಳಗೆ ಇಟ್ಬಿಡೋಣ. ಅವರ ಅಂತರಾಳದ ಆಳದಲ್ಲಿ, ಹೃದಯದ ಆಳದಲ್ಲಿ ದಿವ್ಯತೆಯನ್ನು ಒದಗಿಸಿಟ್ಬಿಡೋಣ. ಅಲ್ಲಿ ಮಾತ್ರ ಹುಡುಕೋದಿಲ್ಲ ಅವರು, ಮತ್ತೆಲ್ಲ ಕಡೆ ಹುಡುಕ್ತಾರೆ. ಮನುಷ್ಯನ ಸ್ವಭಾವ ಅದು. ಪರಾಂಚಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್ ಉಪನಿಷತ್ತು. ನಮ್ಮ ಇಂದ್ರಿಯಗಳೆಲ್ಲ ಬಹಿರ್ಮುಖ. ಕಣ್ಣು ಹೊರಗಿನದನ್ನು ನೋಡ್ತದೆ, ಒಳಗಿನದನ್ನಲ್ಲ. ಕಿವಿ ಹೊರಗಿನದನ್ನು ಕೇಳ್ತದೆ, ಒಳಗಿನದನ್ನಲ್ಲ. ಮೂಗಿಗೆ ಹೊರಗಿನ ಪರಿಮಳ ಬರ್ತದೆ, ಒಳಗಿನದು ಬರೋದಿಲ್ಲ. ಚರ್ಮಕ್ಕೆ ಹೊರಗಿನ ಸ್ಪರ್ಶ ಗೊತ್ತು, ಒಳಗಿನ ಪರಮಾತ್ಮನ ಪಾದಸ್ಪರ್ಶ ಗೊತ್ತಿಲ್ಲ. ಇವೆಲ್ಲ ಬಹಿರ್ಮುಖ. ಹಾಗಾಗಿ ಮನುಷ್ಯ ಹೊರಗೆ ಹುಡುಕ್ತಾನೆ ಹೊರತು ಒಳಗೆ ಹುಡುಕೋದಿಲ್ಲ. ಅವನೊಳಗೆ ಅವನ ಹೃದಯದ ಆಳದಲ್ಲೇ ಅಲ್ಲೇ ಇಟ್ಬಿಡೋಣ. ದೇವರು ಹಾಗೆ ಮಾಡಿದನಂತೆ. ಒಂದು ಕಾಲದಲ್ಲಿ ಮನುಷ್ಯನಲ್ಲಿ ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗಿದ್ದಂಥ ದಿವ್ಯತೆಯನ್ನು ಅವನ ಎದೆಯಾಳದಲ್ಲಿ, ಅಂತರಾಳದ ಆಳದಲ್ಲಿ ಒದಗಿಸಿಟ್ಟಾಗ ಅವತ್ತಿನಿಂದ ಮನುಷ್ಯ ಆ ದಿವ್ಯತೆಯನ್ನು ಹುಡುಕ್ತಾನೇ ಇದ್ದಾನೆ. ಹಾಗಾಗಿ ಭೂಮಿ ಕೊರಿತಾನೆ, ಗಣಿ ಸಮುದ್ರದ ಆಳ ಪ್ರವೇಶ ಮಾಡ್ತಾನೆ. ಸಬ್ಮೆರಿನ್ಗಳು, ಜಲಾಂತರ್ಗಾಮಿಗಳು
ಪರ್ವತ ಶಿಖರಗಳನ್ನು ಏರ್ತಾನೆ. ಅಲ್ಲಿ ಅನೇಕ ಪರ್ವತ ಶಿಖರಗಳಲ್ಲಿ ಹೆಲಿಕಾಪ್ಟರ್ ಮೂಲಕ ಹೋಗಿ ಇಳಿತಾನೆ. ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ. ಚಂದ್ರನಲ್ಲಿ ಹುಡುಕ್ತಾನೆ, ಮಂಗಳನಲ್ಲಿ ಹುಡುಕ್ತಾನೆ, ಸೌರವ್ಯೂಹದ ಒಳಗೆ ಹೊರಗೆ ಅಂತರಿಕ್ಷದಲ್ಲಿ ಚುಕ್ಕಿಗಳಲ್ಲಿ ಹುಡುಕ್ತಾ ಇದ್ದಾನೆ. ಅಂದರೆ ಸಿಕ್ಕಿಲ್ಲ. ಭೂಮಿಯ ಉದ್ದಗರಗಳನ್ನು ಸಂಚರಿಸ್ತಾ ಹೊರ ಜಗತ್ತಿನಲ್ಲಿ ಹಾಗೆ ಸಂಚರಿಸ್ತಾ ಭೂಮಿಯನ್ನು ಅಗೆಯುತ್ತಾ ಬಹು ಆಳ ಮುಳುಗುತ್ತಾ ಎತ್ತರ ಎತ್ತರ ಹತ್ತುತ್ತಾ ಸಂಶೋಧನೆ ಮಾಡ್ತಾ ಇನ್ನೂ ಮನುಷ್ಯ ಹುಡುಕ್ತಾನಿದ್ದಾನೆ. ಅವನಿಗೆ ಆ ದಿವ್ಯತೆ ಇನ್ನೂ ಸಿಕ್ಕಿಲ್ಲ. ಆದರೆ ಅವನೊಳಗೆ ಅವನ ಹೃದಯದ ಆಳದಲ್ಲೇ ದಿವ್ಯತೆ